ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಬಾಜ್ರಾ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಾಜ್ರಾ ರೊಟ್ಟಿ ಮಾಡಲಿಕ್ಕೆ ಸಮ ಪ್ರಮಾಣದಲ್ಲಿ ನೀರು ಮತ್ತು ಹಿಟ್ಟನ್ನು ತೊಗೊಳ್ಬೇಕು. ಫಸ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತಿದ್ದೀನಿ. ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಹೇಳಬೇಕು. ಅದು ಕುದಿ ಬಂದ ಮೇಲೆ ಅದಕ್ಕೆ ಹಿಟ್ಟನ್ನು ಹಾಕಿ ಕಲಸಿ ಒಂದೆರಡು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿ ಹಾಗೆ ಬಿಟ್ಟು ಬಿಸಿ ಕಮ್ಮಿ ಆದಮೇಲೆ ಚೆನ್ನಾಗಿ ನಾದಿಸ್ಕೋಬೇಕು. ನಾದಿಸ್ಕೊಂಡಾದಮೇಲೆ ಚಪಾತಿ ರೀತಿಯಲ್ಲಿ ತಟ್ಟಿ ಅಥವಾ ಲಟ್ಟಿಸ್ಕೊಂಡು ಅದನ್ನು ನೀವು ಹೆಂಚಿನ ಮೇಲೆ ಬೇಯಿಸ್ಕೊಳ್ಬೋದು. ಸೊ ಇದು ಕುಕ್ಕರಿಸಿದ ರೊಟ್ಟಿ ಎಲ್ಲ ಹೇಗೆ ಮಾಡ್ತೀವಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅದೇ ರೀತಿ ಮಾಡ್ಕೊಳ್ಳೋದು. ಸೊ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇದನ್ನು ಯಾವುದೇ ವೆಜಿಟೇಬಲ್ ಪಲ್ಯಗಳ ಜೊತೆ ತಿನ್ಬೋದು. ತುಂಬ ನ್ಯೂಟ್ರಿಷಿಯಸ್ಸು. ಸೊ ಇದನ್ನು ಬಾಜ್ರವನ್ನು ನಾವು ಪರ್ಲ್ ಮಿಲ್ಲೆಟ್ ಅಂತ ಕೂಡ ಕರಿತೀವಿ. ಹೈಲಿ ನ್ಯೂಟ್ರಿಷಿಯಸ್ಸು, ಗ್ಲೂಟೆನ್ ಫ್ರೀ ಆಗಿರೋದ್ರಿಂದ ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಯಾವೆಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ನೋಡೋದಾದರೆ ಅಯನ್ ಇರುತ್ತೆ, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಜಿಂಕ್, ಬಿ ವೈಟಮಿನ್ಸ್ ಎಲ್ಲ ಇರೋದ್ರಿಂದ ನಿಮಗೆ ಬಹಳಷ್ಟು ನ್ಯೂಟ್ರಿಷಿಯಸ್ ಮತ್ತು ಒಂದು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಥವಾ ವೆಯ್ಟ್ ಮೇಂಟೈನ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕ್ರೇವಿಂಗ್ಸನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಬಹಳ ಉಪಯೋಗಕಾರಿ ಅಂತ ಹೇಳ್ಬೋದು. ಮತ್ತು ಇನ್ಸಾಲ್ಯುಬಲ್ ಫೈಬರ್ ಎಲ್ಲ ಇರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಓವರಾಲ್ ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಹಳ ಉಪಯೋಗ ಅಂತ ಹೇಳ್ಬೋದು. ಮತ್ತು ಟೇಸ್ಟ್ ವೈಸೂ ಅಷ್ಟೇ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಯಾವುದೇ ತರಕಾರಿ ಪಲ್ಯಗಳ ಜೊತೆ ನೀವು ಇದನ್ನು ಕಾಂಬಿನೇಷನಾಗಿ ತಿನ್ಬೋದು. ಇದ್ರ ಜೊತೆಗೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಹೆಲ್ದಿ ಫ್ಯಾಟ್ ಆ್ಯಡ್ ಮಾಡ್ಕೊಂಡು ತಿಂತು ಅಂತಂದರೆ ಮಿನಿಮಮ್ 3 to 4 hours ಒಂದು 2 ರೊಟ್ಟಿ ತಿಂತು ಅಂತಂದರೆ ಆರಾಮಾಗಿರ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದ ಹೆಲ್ದಿ ರೆಸಿಪಿಗಳು ಬೇಕಿತ್ತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.